ಕುಮಾರಸ್ವಾಮಿ ಅವರು ರಿಟರ್ನ್ ಆಗುತ್ತೆ. ಯಾಕೆಂದ್ರೆ ಗ್ರಾಮಾಂತರ ಸವಣೂರು ಆ ಸುತ್ತಮುತ್ತ ಭಾಗದಲ್ಲಿ ತಾಲೂಕಿನಲ್ಲಿ ಸಾಕಷ್ಟು ನಮಗೆ ಮತಗಳು ಬರುತ್ತೆ. ಓಕೆ ಸರ್, ಈಗ ನಾವು ಚನ್ನಪಟ್ಟಣಕ್ಕೆ ಬರೋಣ. ಅಚ್ಚರಿಯ ಅಭ್ಯರ್ಥಿ, ಅಚ್ಚರಿ ಫಲಿತಾಂಶ ಬಂದಿದೆ. ದಳಪತಿಗೆ ಅಚ್ಚರಿ ಆಘಾತ. ಹ್ಯಾಟ್ರಿಕ್ ಸೋಲಿನತ್ತ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯ ರಾಮನಗರ ಸಾಲಿಗೆ ಚನ್ನಪಟ್ಟಣವೂ ಕೂಡ ಸೇರ್ಪಡೆ ಆಗ್ತಾ ಇದೆ. ಭಗೀರಥನನ್ನ ಕೈ ಬಿಡದ ಚನ್ನಪಟ್ಟಣದ ಮಂದಿ 19,799 ಮತಗಳಿಂದ ಯೋಗೇಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನೆಕ್ಸ್ಟ್ ಸ್ಟೆಪ್ ಇದು. ಅಭಿಷೇಕ್, ಏನ್ ಹೇಳ್ತೀರಿ? ಈಗಲೂ ಕೂಡ 19,000ಕ್ಕಿಂತ ಹೆಚ್ಚು ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಲ್ಲ, ಇನ್ನು ಪಂಚಾಯತಿ ಲೆಕ್ಕದಲ್ಲಿ ನೀವು ಬಂದಾಗ ಇದೊಂಥರ ಒಂದೇ ಸರಿ ಲೀಡ್ ಹೋಗೋದು, ಅದು ಆ ಝೋನ್ಸ್ ಆಗೋಯ್ತು. ನೀವು ಪಂಚಾಯತಿ ವೈಸ್ ಬರ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಹೇಳಿದ್ನಲ್ಲ, ಒಕ್ಲಿಗರು 70-30 ಮಾಡಿದ್ರೆ ಇಷ್ಟರಲ್ಲಿ ನಿಮ್ಗೆ ಗೊತ್ತಾಗಬೇಕಾಗಿತ್ತು. ಅವ್ರು 50-50 ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಈ ಲೀಡು ಇನ್ನು 7 ರೌಂಡಲ್ಲೂ ಹೋಲ್ಡ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗಲ್ಲ. ಇವಾಗೇ ನೋಡೋದಲ್ಲ, 3 ಇದ್ದಿದ್ದು 12 ಆಯ್ತು, 12 ಇದ್ದಿದ್ದು 15 ಆಯ್ತು, 15 ಇದ್ದು 18 ಆಯ್ತು. ಇದು ಡಬಲ್ ಆಗೋದು ಆಗೋಯ್ತು. ಇನ್ನು ಹೋಲ್ಡ್ ಆಗುತ್ತೆ. ಹೋಲ್ಡ್ ಆಗೋದು ಬಿಟ್ರೆ ವರ್ಸ್ಟ್ ಕೇಸ್, ಯೋಗೇಶ್ವರ್ ಅವ್ರಿಗೆ ಏನೋ ಲಕ್ಕಿಲ್ಲ, ಆ 30,000 ರೇರ್ಗೆ ಸಾಗಲ್ಲ ಅಂದ್ರೆ ಹೋಲ್ಡ್ ಆಗ್ತಾ ಬರುತ್ತೆ. ಅದು ಇನ್ನೊಂದು 18, 17. ನನ್ನ ಪ್ರಕಾರ ಇನ್ನ ಕಡಿಮೆ ಆಗಿ ನನ್ಗೆ ಇನ್ನ ನಂಬಿಕೆ ಇದೆ, ಒಂದು 6,000-7,000 ಓಟಲ್ಲೇ ಗೆಲ್ತಾರೆ ಯೋಗೇಶ್ವರ್ ಅವರು. 18-19 ಇಲ್ಲ ಅನ್ನೋದು ನನಗಿದೆ. ಇಲ್ಲ ಅಂದ್ರೆ ಅದು 6-7 ಬರಲ್ಲ, ಅದು 30 ಕೊಟ್ಟೋಗುತ್ತೆ. 30 ನಾನು ಪ್ರೆಡಿಕ್ಟ್ ಮಾಡಿರ್ಲಿಲ್ಲ, ನಿಜವಾಗ್ಲೂ ಹೇಳ್ತೀನಿ. 30 ಇನ್ನೊಬ್ರು ಮಾಡಿದ್ರು, ಅವ್ರ ಹೆಸರನ್ನು ರಿವೀಲ್ ಮಾಡಕ್ ಹೋಗಲ್ಲ. ಅವ್ರ ಹತ್ರ ನಾನು ಆಕ್ಚುಲಿ ವಾದ ಮಾಡ್ಕೊಂಡ್ ಬಂದೆ, ಸರ್ 30 ಹೆಂಗೆ ಸರ್, ಯಾವ ಬೇಸಿಸ್ ಮೇಲೆ ಹೇಳ್ತೀರಾ, ಒಂದು ಸಿಂಪಲ್ ಮ್ಯಾಕ್ಸ್ ಹೇಳಿ ನನಗೆ ಅಂದೆ. ಅವ್ರು ಆಕ್ಚುಲಿ ಒಂದು ರಿಸಲ್ಟ್ ಕೊಟ್ಟರು, ಬಟ್ 6-7 ನನ್ಗೆ ಇನ್ನೂ ಒಪ್ಪಿದೆ. ಅವ್ರು ಇನ್ನೂ ಡಿಕ್ರೀಸ್ ಆಗ್ತಾರೆ ಯೋಗೇಶ್ವರ್ ಅವರು. ಓಕೆ ಅಶ್ವಿನ್ ಸರ್, ಇದು ಅಕಸ್ಮಾತ್ ಆಗಿ ಗೊತ್ತಿಲ್ಲ ಸೋಲ್ತಾರೋ ಗೆಲ್ತಾರೋ ಅಂತ ಹೇಳಿ, ಅಕಸ್ಮಾತ್ ಆಗಿ ನಿಖಿಲ್ ಸೋತ್ರೆ ಅವರ ರಾಜಕೀಯ ಜೀವನದ ಮೇಲೆ ಎಂತ ಪರಿಣಾಮ ಬೀರಬಹುದು ಈ ಒಂದು ಫಲಿತಾಂಶ? ಬಿಕಾಸ್ ಇದು 3ನೇ ಸೋಲಾಗುತ್ತೆ. ಸರ್, ಉತ್ತಮವಾದಂತ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಅವರು ಮಾಸ್ ಲೀಡರ್ ಆಗಿದ್ದಾರೆ ಸರ್. ಸೋಲು ಗೆಲುವು ಇರುತ್ತೆ. ಗೆದ್ದವ್ರೇನೆ ರಾಜರು, ಸೋತವನೇ ರಾಜ ಅಲ್ಲ ಅಂತಲ್ಲ. ಗೆಲುವು ಕಾಣ್ಲಿಕ್ಕೆ ಕೆಲವು ಟೈಮ್ ಆಗದೀಗ ನೋಡಿ, ಬಂದ್ರು ಫ್ಲೈಟ್ ಅಲ್ಲಿ ಬಂದ್ರು, ಒಂದ್ ರೌಂಡ್ ಸುತ್ತಾಡಿದ್ರು ವಯನಾಡಲ್ಲಿ, ಗೆದ್ದು ಕಳಿಸ್ಲಿಲ್ವಾ?